ದಾಂಡೇಲಿ ನಗರಸಭೆಯ ಆವರಣದಲ್ಲಿ ಆರ್.ವಿ. ದೇಶಪಾಂಡೆ ಅವರಿಂದ ಅರ್ಹ ಫಲಾನುಭವಿಗಳಿಗೆ ಹೊಲಿಗೆ ಯಂತ್ರಗಳ ಹಾಗೂ ಇತರ ಸಾಮಗ್ರಿಗಳ ವಿತರಣೆ ಮತ್ತು ಕೆಸಿ ವೃತ್ತದಲ್ಲಿ ಎಲ್ಇಡಿ ಪರದೆ ಲೋಕಾರ್ಪಣೆ. ಮುಖ್ಯಮಂತ್ರಿಗಳ ಅಮೃತ್ ನಗರೋತ್ಥಾನ ಹಂತ 4ರ ಯೋಜನೆಯಡಿಯ ದಾಂಡೇಲಿ ನಗರಸಭೆಯ ವ್ಯಾಪ್ತಿಯಲ್ಲಿ ಅರ್ಹ ಫಲಾನುಭವಿಗಳಿಗೆ ಹೊಲಿಗೆ ಯಂತ್ರಗಳ ಹಾಗೂ ಇತರ ಸಾಮಗ್ರಿಗಳ ವಿತರಣೆ ಕಾರ್ಯಕ್ರಮ ಮತ್ತು ಎಲ್ಇಡಿ ಪರದೆ ಲೋಕಾರ್ಪಣೆಯು ಮಂಗಳವಾರ ಸಂಜೆ 6:30 ಗಂಟೆ ಸುಮಾರಿಗೆ ದಾಂಡೇಲಿ ನಗರಸಭೆಯ ಆವರಣದಲ್ಲಿ ಜರುಗಿತು. ಅರ್ಹ ಫಲಾನುಭವಿಗಳಿಗೆ ಹೊಲಿಗೆ ಯಂತ್ರಗಳನ್ನು ಹಾಗೂ ಇತರ ಸಾಮಗ್ರಿಗಳನ್ನು ವಿತರಿಸಿ ಮಾತನಾಡಿದ ಶಾಸಕರು ಹಾಗೂ ರಾಜ್ಯ ಆಡಳಿತ ಸುಧಾರಣಾ ಆಯೋಗದ ಅಧ್ಯಕ್ಷರಾದ ಆರ್.ವಿ. ದೇಶಪಾಂಡೆ ಅವರು, ದಾಂಡೇಲಿ ನಗರಸಭೆಗೆ 2022-23ನೇ ಸಾಲಿಗೆ ಅನ್ವಯಿಸಿದಂತೆ ಮುಖ್ಯಮಂತ್ರಿಗಳ ಅಮೃತ್ ನಗರೋತ್ಥಾನ ಹಂತ 4ರ ಯೋಜನೆಯಡಿ ಒಟ್ಟು 23,73,00,000 ರೂಪಾಯಿಗಳ ಕ್ರಿಯಾ ಯೋಜನೆಗೆ ಪೌರಾಡಳಿತ ಮತ್ತು ಸಣ್ಣ ಕೈಗಾರಿಕೆ ಹಾಗೂ ಸಾರ್ವಜನಿಕ ಉದ್ದಿಮೆಗಳ ಸಚಿವರ ಅಧ್ಯಕ್ಷತೆಯಲ್ಲಿ ನಡೆದ ರಾಜ್ಯ ಮಟ್ಟದ ಸಮಿತಿ ಸಭೆಯಲ್ಲಿ ಅನುಮೋದನೆಯನ್ನು ನೀಡಿರುತ್ತಾರೆ. ಅದರಂತೆ ಉದ್ದೇಶಿತ ಯೋಜನೆಯಡಿ 24.10% ಮತ್ತು 7.25% ಕಾರ್ಯಕ್ರಮದಡಿ ವೈಯಕ್ತಿಕ ಸೌಲಭ್ಯಗಳ ವಿತರಣೆಗಾಗಿ ಮೀಸಲಿಡಲಾಗಿದ್ದ ಅನುದಾನ ಒಟ್ಟು 36 ಲಕ್ಷ ರೂಪಾಯಿ ಮೊತ್ತದಲ್ಲಿ 310 ಮಹಿಳೆಯರಿಗೆ ಹೊಲಿಗೆ ಯಂತ್ರಗಳನ್ನು ವಿತರಣೆ ಮಾಡಲಾಗುತ್ತಿದೆ. ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ವಸತಿ ನಿಲಯಗಳಿಗೆ 80 ಹಾಸಿಗೆಗಳನ್ನು ವಿತರಿಸಲಾಗುತ್ತಿದೆ. ಅಗತ್ಯ ಮೂಲಸೌಕರ್ಯಗಳಲ್ಲಿ ಒಂದಾಗಿರುವ ನಗರದ ರಸ್ತೆಗಳ ಸುಧಾರಣೆಗಾಗಿ 11 ಕೋಟಿ ರೂಪಾಯಿಗಳ ಅನುದಾನವನ್ನು ಈಗಾಗಲೇ ಮಂಜೂರು ಮಾಡಲಾಗಿದೆ. ಕ್ಷೇತ್ರದ ಹಾಗೂ ದಾಂಡೇಲಿಯ ಜನತೆಯ ಋಣ ನನ್ನ ಮೇಲಿದೆ. ಕ್ಷೇತ್ರದ ಮತದಾರರು ನನ್ನ ಮೇಲೆ ನಂಬಿಕೆ ಇಟ್ಟಿರುವ ಕಾರಣದಿಂದಾಗಿ ಕಳೆದ 55 ವರ್ಷಗಳಿಂದ ರಾಜ್ಯ ರಾಜಕಾರಣದಲ್ಲಿ ನನ್ನನ್ನು ನಾನು ತೊಡಗಿಸಿಕೊಳ್ಳುವ ಮೂಲಕ ಕ್ಷೇತ್ರದ ಸೇವೆ ಮಾಡಲು ಮಹತ್ವದ ಅವಕಾಶವನ್ನು ಕೊಟ್ಟವರೇ ಕ್ಷೇತ್ರದ ಜನತೆ ಎಂದು ಹೇಳಿ ಕ್ಷೇತ್ರದ ಜನತೆಗೆ ಸದಾ ಋಣಿಯಾಗಿರುತ್ತೇನೆ ಎಂದರು. ಕಾರ್ಯಕ್ರಮದಲ್ಲಿ ಪ್ರಾಸ್ತಾವಿಕವಾಗಿ ಮಾತನಾಡಿದ ನಗರಸಭೆಯ ಪೌರಾಯುಕ್ತರಾದ ವಿವೇಕ್ ಬನ್ನೆ ಅವರು, ದಾಂಡೇಲಿ ನಗರದ ಸಮಸ್ಯೆಗಳ ಬಗ್ಗೆ ಆರ್.ವಿ. ದೇಶಪಾಂಡೆ ಅವರಲ್ಲಿ ನಿವೇದಿಸಿಕೊಂಡಾಗ ತಡವರಿಯದೆ ಸಮಸ್ಯೆಗಳ ಪರಿಹಾರಕ್ಕೆ ಅವರು ಸ್ಪಂದಿಸಿರುವುದರಿಂದಲೇ ದಾಂಡೇಲಿ ನಗರಕ್ಕೆ 100 ಕೋಟಿ ರೂಪಾಯಿ ಅನುದಾನಗಳು ಬರುವಂತಾಗಿದೆ. ಯುಜಿಡಿ ಹಾಗೂ ಕುಡಿಯುವ ನೀರು ಯೋಜನೆಯ ಕಾಮಗಾರಿಯಿಂದಾಗಿ ನಗರದ ರಸ್ತೆಗಳು ತೀವ್ರ ಹದಗೆಟ್ಟಿರುವ ಬಗ್ಗೆ ಆರ್.ವಿ. ದೇಶಪಾಂಡೆ ಅವರ ಗಮನಕ್ಕೆ ತಂದಾಗ ರಸ್ತೆ ಸುಧಾರಣೆಗಾಗಿ 11 ಕೋಟಿ ರೂಪಾಯಿ ಅನುದಾನವನ್ನು ಮುಖ್ಯಮಂತ್ರಿಗಳ ವಿಶೇಷ ನಿಧಿಯಡಿ ಮಂಜೂರು ಮಾಡಿಕೊಟ್ಟಿದ್ದಾರೆ. ಪ್ರವಾಸೋದ್ಯಮವಾಗಿ ಬೆಳೆಯುತ್ತಿರುವ ನಗರಕ್ಕೆ ಆಕರ್ಷಣೀಯವಾದ ವಿದ್ಯುತ್ ದೀಪಗಳು ಬೇಕೆಂಬ ಸದುದ್ದೇಶದಡಿ ವಿದ್ಯುತ್ ದೀಪಗಳ ಅಳವಡಿಕೆಯನ್ನು ಆರ್.ವಿ. ದೇಶಪಾಂಡೆ ಅವರು ಮಾಡಿಸಿಕೊಟ್ಟಿದ್ದಾರೆ. ನಗರದ ಸಮಗ್ರ ಅಭಿವೃದ್ಧಿಯನ್ನೇ ಮುಖ್ಯ ಧ್ಯೇಯವನ್ನಾಗಿಸಿಕೊಂಡು ದೇಶಪಾಂಡೆ ಅವರು ಕಾರ್ಯನಿರ್ವಹಿಸುತ್ತಿದ್ದು, ಅವರ ಅಭಿವೃದ್ಧಿಯ ವೇಗಕ್ಕೆ ನಮ್ಮ ವೇಗ ಕಡಿಮೆಯಾಗಿದ್ದು, ಮುಂದಿನ ದಿನಗಳಲ್ಲಿ ನಗರಸಭೆ ಎಲ್ಲ ಹಂತಗಳಲ್ಲಿಯೂ ವೇಗವಾಗಿ ನಗರದ ಅಭಿವೃದ್ಧಿಗೆ ಆರ್.ವಿ. ದೇಶಪಾಂಡೆ ಅವರ ಜೊತೆ ಪ್ರಾಮಾಣಿಕವಾಗಿ ಶ್ರಮಿಸಲಿದೆ ಎಂದರು. ವೇದಿಕೆಯಲ್ಲಿ ತಹಶೀಲ್ದಾರ್ ಶೈಲೇಶ್ ಪರಮಾನಂದ್, ತಾಲೂಕ್ ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ಟಿ.ಸಿ. ಹಾದಿಮನಿ, ನಗರಸಭೆಯ ನಿಕಟಪೂರ್ವ ಅಧ್ಯಕ್ಷರಾದ ಅಶ್ಫಾಕ್ ಶೇಖ್, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಮೋಹನ್ ಹಲ್ವಾಯಿ, ಪಂಚ ಗ್ಯಾರಂಟಿ ಯೋಜನೆಯ ತಾಲೂಕು ಅಧ್ಯಕ್ಷರಾದ ರಿಯಾಜ್ ಬಾಬು ಸೈಯದ್ ಮೊದಲಾದವರು ಉಪಸ್ಥಿತರಿದ್ದರು. ಪೌರಾಯುಕ್ತರಾದ ವಿವೇಕ್ ಬನ್ನೆ ಸ್ವಾಗತಿಸಿದ ಕಾರ್ಯಕ್ರಮಕ್ಕೆ ಸಿಆರ್ಪಿ ಲಲಿತಾ ನಾಯ್ಕ್ ಕಾರ್ಯಕ್ರಮವನ್ನು ನಿರೂಪಿಸಿ ವಂದಿಸಿದರು. ರಾಜಕೀಯ ವೃತ್ತಿ ಜೀವನದಲ್ಲಿ ಸಾಕಷ್ಟು ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನ ಸಾಹೇಬರು ಮಾಡಿದ್ದಾರೆ. ಆದರೆ ವಿಶೇಷವಾಗಿ ದಾಂಡೇಲಿ ನಗರದ ಬಗ್ಗೆ ನಾನು ಕಳೆದ 1 ವರ್ಷದಿಂದ ಈ ದಾಂಡೇಲಿ ನಗರಸಭೆಯ ಪೌರಾಯುಕ್ತರಾಗಿ ಕೆಲಸ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಾನು ಕಂಡುಕೊಂಡಿರ್ತಕ್ಕಂಥದ್ದು ಏನು ಅಂತಂದ್ರೆ, ಬಹುಶಃ ಎಲ್ಲ ಊರು ಮತ್ತು ಎಲ್ಲ ಪಟ್ಟಣಗಳಿಗಿಂತ ಹೆಚ್ಚಾಗಿ ದಾಂಡೇಲಿ ನಗರ ಮೇಲೆ ಜಾಸ್ತಿ ಪ್ರೀತಿ ಇದೆ ಸಾಹೇಬರಿಗೆ ಅಂತ ನನಗೆ ಅನಿಸ್ತದೆ. ಕಳೆದ ಕೆಲವು ವರ್ಷಗಳಲ್ಲಿ ದಾಂಡೇಲಿ ನಗರ ವ್ಯಾಪ್ತಿಯಲ್ಲಿ ಆಗಿರ್ತಕ್ಕಂಥ ಕೇವಲ ದಾಂಡೇಲಿ ನಗರಸಭೆಗೆ ಸಂಬಂಧಿಸಿರ್ತಕ್ಕಂಥ ಅಭಿವೃದ್ಧಿ ಕಾಮಗಾರಿಗಳ ಬಗ್ಗೆ ಮಾತಾಡಬೇಕು ಅಂತ ಹೇಳಿದ್ರೆ 1 ಕೋಟಿ 10 ಕೋಟಿ ಅಲ್ಲ, ಹೊರತು 100 ಕೋಟಿ ರೂಪಾಯಿಗಳ ಕಾಮಗಾರಿಗಳನ್ನು ಅವರು ನೆರವೇರಿಸಿಕೊಳ್ತಿದ್ದಾರೆ. ಮೊದಲನೇದಾಗಿ ಪ್ರತಿ ಮನೆಗೂ ನೀರು ಸರಬರಾಜು ಮಾಡ್ತಕ್ಕಂಥ 66 ಕೋಟಿ ರೂಪಾಯಿಗಳ 24 ಗಂಟೆ ವಾರದಲ್ಲಿ 24 ಗಂಟೆ 7 ದಿವಸ ನೀರು ಸರಬರಾಜು ಮಾಡ್ತಕ್ಕಂಥ ವಾಟರ್ ಸಪ್ಲೈ ಸ್ಕೀಮ್ ಅನ್ನ ಇಂಪ್ಲಿಮೆಂಟ್ ಮಾಡಿ ಜಾರಿ ಆಗ್ತಾ ಇದೆ. ಇನ್ನು ಕೆಲವೇ ತಿಂಗಳುಗಳಲ್ಲಿ ಅದನ್ನ ಓಪನಿಂಗ್ ಮಾಡಿ ಪ್ರತಿಯೊಬ್ಬರ ಮನೆಗೂ ಕೂಡ
24 ಗಂಟೆಗಳ ಕಾಲ ನೀರನ್ನು ಸರಬರಾಜು ಮಾಡ್ತಕ್ಕಂಥ ವ್ಯವಸ್ಥೆಯನ್ನ ಅದ್ಭುತವಾದಂಥ ಒಂದು ಸ್ಕೀಮನ್ನು ಸಾಹೇಬರು ಇಂಪ್ಲಿಮೆಂಟ್ ಮಾಡ್ತಾ ಇದ್ದಾರೆ. ಕೆಲವೇ ತಿಂಗಳಲ್ಲಿ ಅದನ್ನ ಓಪನಿಂಗ್ ಮಾಡಲಿಕ್ಕೂ ಕೂಡ ಇಟ್ಕೊಂಡಿದ್ದಾರೆ. ಜನವರಿ 1ನೇ ತಾರೀಕು ಯಾವುದೇ ಪರಿಸ್ಥಿತಿಯಲ್ಲಿ ಓಪನಿಂಗ್ ಮಾಡಿ ಅಂತ ನಮಗೆ ಮತ್ತು ಸಂಬಂಧಿಸಿದ ಇಲಾಖೆಯ ಎಲ್ಲ ಇಂಜಿನಿಯರ್ಸ್ಗಳನ್ನು ಸಾಕಷ್ಟು ಬಾರಿ ಮೀಟಿಂಗ್ ಮಾಡಿದ್ದಾರೆ. ಆದರೆ ಸ್ವಲ್ಪ ಎಕ್ಸಿಕ್ಯೂಷನ್ ಅಲ್ಲಿ ಡಿಲೇ ಆಗಿದೆ. ಆದರೆ ಇನ್ನೂ 2 ರಿಂದ 3 ತಿಂಗಳ ಒಳಗಡೆ 2025-26ನೇ ಸಾಲ ಕೊನೆಗೊಳ್ಳುವ ಮುಂಚೆನೆ ಆ ಒಂದು ಸ್ಕೀಮನ್ನು ಸಾಹೇಬರು ಓಪನಿಂಗ್ ಮಾಡಲಿಕ್ಕೆ ನಿಮ್ಮೆಲ್ಲರ ಮುಂದೆ ಬರಲಿಕ್ಕಿದ್ದಾರೆ. ಅದಾದ ನಂತರ ಈಗಾಗಲೇ UGD ಅಂಡರ್ಗ್ರೌಂಡ್ ಡ್ರೈನೇಜ್ ಸಿಸ್ಟಮ್ ಅಂತ ಸುಮಾರು 78 ಕೋಟಿಗಿಂತ ಹೆಚ್ಚು ಅಧಿಕ ಮೊತ್ತದ ಕಾಮಗಾರಿ UGD ಸ್ಕೀಮ್. ಯಾರೂ ಕೂಡ ಆ UGD ಸ್ಕೀಮ್ ಇಂಪ್ಲಿಮೆಂಟ್ ಆದ ತಕ್ಷಣ ಸೆಪ್ಟಿಕ್ ಟ್ಯಾಂಕ್ಗಳನ್ನು ಕಟ್ತಕ್ಕಂಥ ಅವಶ್ಯಕತೆ ಇಲ್ಲ. ಕೇವಲ ಶೌಚಾಲಯದ ನೀರನ್ನು ಪೈಪ್ನ ಮೂಲಕ ನಮ್ಮ UGD ಕನೆಕ್ಷನ್ಗೆ ಕೊಟ್ಬಿಟ್ರೆ ಸಾಕು. ಸೆಪ್ಟಿಕ್ ಟ್ಯಾಂಕ್ ಕೆಲಸವನ್ನ ಆ ಪೈಪ್ ಮೂಲಕ ಹೋಗಿ STP ನಲ್ಲಿ ಟ್ರೀಟ್ ಆಗ್ತಕ್ಕಂಥ ಕೆಲಸ ಅದು. ಸುಮಾರು 78 ಕೋಟಿಗಳ ಕಾಮಗಾರಿ ಆಲ್ರೆಡಿ ಮುಕ್ತಾಯ ಆಗಿದೆ. ಮನೆಗಳಿಗೆ ಸಂಪರ್ಕ ಕೊಡ್ತಕ್ಕಂಥ ಕಾಮಗಾರಿ ಜಾರಿಯಲ್ಲಿದೆ. ಅದಾದ ನಂತರ ಇವೆರಡು ಕಾಮಗಾರಿಗಳ ಜೊತೆಗೆ ಸುಮಾರು 1100 ಮನೆಗಳಿಗೆ G+2 AHP ಪ್ರಾಜೆಕ್ಟ್ನಲ್ಲಿ ಕೇಂದ್ರ ಸರ್ಕಾರದ ಮತ್ತು ರಾಜ್ಯ ಸರ್ಕಾರದ ನಗರಸಭೆಯ ಮತ್ತು ಬೆನಿಫಿಷಿಯರಿ ಕಾಂಟ್ರಿಬ್ಯೂಷನ್ ಎಲ್ಲ ಕಾಂಟ್ರಿಬ್ಯೂಷನ್ಗಳನ್ನು ಒಟ್ಟುಗೂಡಿಸಿ ದಾಂಡೇಲಿ ನಗರದಲ್ಲಿರ್ತಕ್ಕಂಥ 1000ಕ್ಕಿಂತ ಅಧಿಕ ವಸತಿ ರಹಿತ ಕುಟುಂಬಗಳಿಗೆ G+2 ಅಂದರೆ ಮನೆಗಳನ್ನು ವಸತಿ ವ್ಯವಸ್ಥೆಯನ್ನು ಕಲ್ಪಿಸಿಕೊಡುವ ಒಂದು ನಿಟ್ಟಿನಲ್ಲಿ 1100 ಮನೆಗಳನ್ನು ಸ್ಯಾಂಕ್ಷನ್ ಮಾಡಿಸ್ಕೊಂಡು ಬಂದಿದ್ರು. ಕಳೆದ ಕೆಲವು ವರ್ಷಗಳಿಂದ ಕಾರಣಾಂತರಗಳಿಂದ ಅದು ಸಾಕಷ್ಟು ಡಿಲೇ ಆಗಿದೆ. ಆದರೂ ಅದನ್ನು ಕೂಡ ಪ್ರತಿ 15 ದಿವಸಿಗೆ 1 ತಿಂಗಳಿಗೆ 1 ಬಾರಿ ಎಲ್ಲ ರಾಜ್ಯ ಮಟ್ಟದ, ಜಿಲ್ಲಾ ಮಟ್ಟದ ಮತ್ತು ನಮ್ಮ ತಾಲೂಕಾ ಮಟ್ಟದ ಎಲ್ಲ ಅಧಿಕಾರಿಗಳನ್ನು ಕರೆಸಿ ಪದೇ ನಮ್ಮನ್ನು ಫಾಲೋ ಅಪ್ ಮಾಡಿ ಆದಷ್ಟು ಬೇಗ ಮಾಡಲಿಕ್ಕೆ ಅವರು ಪ್ರಯತ್ನಿಸ್ತಾ ಇದ್ದಾರೆ. ಈಗ ಅದರ ಮುಂದುವರೆದ ಭಾಗವಾಗಿ ಇವತ್ತಿನ ದಿವಸ ಕಳೆದ ಲಾಸ್ಟ್ 6 ತಿಂಗಳಿಂದ ಅವರು ಹೋರಾಟ ಮಾಡಿದ್ದಕ್ಕೆ ನಮಗೆ 84 ಮನೆಗಳು ಕಂಪ್ಲೀಟ್ ಆಗಿ ನಮ್ಮ ನಗರಸಭೆ ವಶಕ್ಕೆ ಪಡೆದುಕೊಂಡಿದ್ದಾರೆ. ಅದರಲ್ಲಿ ವಿಶೇಷ ಅಂದರೆ ಈ ಒಂದು ಕಾರ್ಯಕ್ರಮದ ಹಂತದಲ್ಲಿನೇ ಒಬ್ಬ ವ್ಯಕ್ತಿ ಅವರ ಕಾಂಟ್ರಿಬ್ಯೂಷನ್ ಆಗಿರ್ತಕ್ಕಂಥ 1,20,000 ರೂಪಾಯಿಗಳ DDಯನ್ನು ನಮಗೆ ಇವತ್ತು ಕೊಟ್ಟಿದ್ದಾರೆ. ಅವರಿಗೆ ಸಾಹೇಬರ ಕಡೆಯಿಂದ ನಾವು ಅವರಿಗೆ ಮನೆ ಅಲಾಟ್ಮೆಂಟನ್ನು ಈಗಾಗಲೇ 108 ಮನೆಗಳಿಗೆ ನಾವು ಅಲಾಟ್ಮೆಂಟ್ ಸಾಹೇಬರು ಕೊಟ್ಟಿದ್ದಾರೆ. ಆದರೆ 84ರಲ್ಲಿ ಕೂಡ ಒಬ್ಬರು ಬೆಳಿಗ್ಗೆ ತಮ್ಮ ಕಾಂಟ್ರಿಬ್ಯೂಷನನ್ನು ಕೊಟ್ಟಿದ್ದಾರೆ. ಅವರಿಗೆ ಈ ಒಂದು ವೇದಿಕೆಯಲ್ಲಿ ನಾವು ಆದೇಶ ಪತ್ರ ಸಾಹೇಬರ ಕಡೆಯಿಂದ ಕೊಡಿಸ್ತಾ ಇದ್ದೇವೆ. ಇನ್ನು ಉಳಿದಿರ್ತಕ್ಕಂಥ ಎಲ್ಲ ಫಲಾನುಭವಿಗಳು ಯಾವಾಗ DD ಮತ್ತೆ ಚೆಕ್ ಮೂಲಕ ಅವರ ಲೋನ್ ಕಾಂಟ್ರಿಬ್ಯೂಷನ್ ಅನ್ನು ನಮ್ಮ ಮುನ್ಸಿಪಾಲಿಟಿಗೆ ಪೇ ಮಾಡ್ತಾರೆ, ತಕ್ಷಣ ನಮ್ಮ ಸಾಹೇಬ್ರ ಕಡೆ ಹೋಗ್ಬಿಟ್ಟು ಸೈನ್ ತಗೊಂಡು ಅವರಿಗೆ ಆದೇಶ ಪತ್ರವನ್ನು ಕೊಡ್ತಕ್ಕಂಥ ಕೆಲಸವನ್ನ ನಾವು ಮಾಡ್ತೇವೆ. ಇದೆಲ್ಲ ಕಾಮಗಾರಿಗಳ ಜೊತೆಗೆ UGD ಮತ್ತೆ ವಾಟರ್ ಸಪ್ಲೈ ಸೇರಿದಂತೆ ಈಗ ಹೊಸ ಕಾಮಗಾರಿ ಅಂತಂದ್ರೆ ನಮ್ಮ JN ರೋಡ್ನಲ್ಲಿ ಚೆನ್ನಮ್ಮ ಸರ್ಕಲ್ನಿಂದ ಪ್ರಾರಂಭವಾಗಿ ಪಟೇಲ್ ಸರ್ಕಲ್ ಮೂಲಕ ಹಾದು ಸುಭಾಷ್ ನಗರ ಅಂದರೆ JN ರೋಡ್ದ ಸಂಪೂರ್ಣ JN ರೋಡಲ್ಲಿ ಇರ್ತಕ್ಕಂಥ ನಗರಸಭೆಯಿಂದ ಅಳವಡಿಸಲಾಗಿರ್ತಕ್ಕಂಥ ಹಳೆಯ ಬೀದಿ ದೀಪಗಳು ಬಹಳ ಔಟ್ಡೇಟೆಡ್ ಆಗಿತ್ತು. ಆ ಒಂದು ಕಾರಣಕ್ಕೆ ದಾಂಡೇಲಿ ಬಡ ಜನರ ಶ್ರೇಯೋಭಿವೃದ್ಧಿ ಜೊತೆಗೆ ದಾಂಡೇಲಿ ನಗರವನ್ನು ಪ್ರವಾಸೋದ್ಯಮ ವಿಷಯದಲ್ಲಿ ಬಹಳಷ್ಟು ಪ್ರಗತಿ ಹೊಂದುತ್ತಾ ಇರತಕ್ಕಂಥ ನಗರ. ಈ ಒಂದು ನಗರವನ್ನು ಬ್ಯೂಟಿಫಿಕೇಶನ್ ಅಲಂಕೃತಗೊಳಿಸ್ಬೇಕಂತ ಒಂದು ಮಹದಾಸೆಯಿಂದ ದೊಡ್ಡ ಸಿಟಿಯಲ್ಲಿ ಇರ್ತಕ್ಕಂಥ ಈ ಅಲಂಕಾರಿಕ ಬೀದಿ ದೀಪಗಳನ್ನು ಅಳವಡಿಸ್ತಕ್ಕಂಥ ಕಾಮಗಾರಿಯನ್ನ PWD ಸ್ಕೀಮಲ್ಲಿ ತಗೊಂಡು ನಗರಸಭೆ ವ್ಯಾಪ್ತಿಯಲ್ಲಿ ಅವರು ಹಸ್ತಾಂತರ ಮಾಡಿದ್ದಾರೆ. ಆ ಒಂದು ಕಾಮಗಾರಿ ಕಂಪ್ಲೀಟ್ ಆಗಿದೆ. ಇವತ್ತು ಈ ತಮ್ಮ ಟೇಲರಿಂಗ್ ಮಷಿನ್ ಡಿಸ್ಟ್ರಿಬ್ಯೂಷನ್ ಆದ ತಕ್ಷಣ ನಾವು ಅಲ್ಲಿ ಹೋಗಿ ಅದು ಸ್ವಿಚ್ ಆನ್ ಸಾಹೇಬರ ಕಡೆಯಿಂದ ಸಾಹೇಬರ ಒಂದು ಅಮೃತ ಹಸ್ತದಿಂದ ಅದನ್ನು ಸ್ವಿಚ್ ಆನ್ ಮಾಡ್ತಕ್ಕಂಥ ಕಾಮಗಾರಿಯಲ್ಲೇ ಇಟ್ಕೊಂಡಿದ್ದೇವೆ. ಸರ್, ಅದು 1,74,00,000 ಇಲ್ಲಿ ಮುಂದೆ ಕಾಣಿಸ್ತಾ ಇದೆ. ಒಂದು ಪೋಲು ಈ ಥರ 74 ಪೋಲ್ಸ್ ಇದೆ. 74 ಪೋಲ್ಸ್ಗಳು ಒಟ್ಟು ಪ್ರಾಜೆಕ್ಟ್ ಕಾಸ್ಟ್ 1,08,00,000. ಸೊ 1,08,00,000 ರೂಪಾಯಿದಲ್ಲಿ ಈ ಕಾಮಗಾರಿಯನ್ನ ನಿರ್ಮಾಣ ಮಾಡ್ತಾ ಇದ್ದಾರೆ. ನಿರ್ಮಾಣ ಮಾಡಿ ಕಂಪ್ಲೀಟ್ ಆಗಿದೆ. ಇವತ್ತು ಸಾಹೇಬರ ಒಂದು ಅಮೃತ ಹಸ್ತದಿಂದ ಅದನ್ನು ನಾವು ಲೈಟ್ಗಳನ್ನ ಬೆಳಕನ್ನು ಉರಿಸ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದೇವೆ. ಈ UGD ಕಾಮಗಾರಿ ಮತ್ತೆ ವಾಟರ್ ಸಪ್ಲೈ ಕಾಮಗಾರಿ ಸೇರಿದಂತೆ ಬಹಳಷ್ಟು ಕಾಮಗಾರಿಗಳು ನಡೆದಿರೋದ್ರಿಂದ ದಾಂಡೇಲಿ ನಗರ ವ್ಯಾಪ್ತಿಯಲ್ಲಿ ಸಾಕಷ್ಟು ರೋಡ್ಗಳು ಮತ್ತು ಚರಂಡಿಗಳು ಹಾಳಾಗಿದೆ. ಈ ಒಂದು ನಿಟ್ಟಿನಲ್ಲಿ ಸಾಕಷ್ಟು ಸಾರ್ವಜನಿಕರು, ನಮ್ಮ ಸದಸ್ಯರು, ಅದಾದ ನಂತರ ಈ ಹಿಂದಿನ ನಿಕಟಪೂರ್ವ ಸದಸ್ಯರುಗಳು, ಸಾಕಷ್ಟು ಸಂಘ ಸಂಸ್ಥೆಗಳು ನಮಗೆ ಕಂಪ್ಲೇಂಟ್ ಮಾಡಿದ್ರು. ಈ ರೋಡ್ ಮಾಡಬೇಕು, ಆ ರೋಡ್ ಮಾಡಬೇಕು, ಸಾಕಷ್ಟು ಧೂಳು ಬರ್ತಾ ಇದೆ, ಕಂಪ್ಲೇಂಟ್ ಆಗ್ತಾ ಇದೆ, ಧೂಳು ಬರ್ತಾ ಇದೆ, ಧೂಳನ್ನ ಸರಿಪಡಿಸಬೇಕು, ನೀರು ಹಿಡಿಬೇಕು, ಸಾಕಷ್ಟು ವಿವಿಧ ರೀತಿಯ ಕಂಪ್ಲೇಂಟ್ಗಳನ್ನು ನಾವು ಮಾಡಿದ್ರು.
ಈ ವಿಷಯವನ್ನ ನಾನು ಸಾಹೇಬ್ರ ಗಮನಕ್ಕೆ, ಸನ್ಮಾನ್ಯ ಶಾಸಕರ ಗಮನಕ್ಕೆ ತಗೊಂಡು ಬಂದಾಗ, ನೀವು ಯಾವ್ಯಾವ ರೋಡ್ ಮಾಡಬೇಕು ಮತ್ತೆ ಎಷ್ಟು ಅಮೌಂಟ್ ಬೇಕು ಅನ್ನೋದೊಂದು ಪ್ರಪೋಸಲ್ ಅನ್ನ ಬಿಲ್ಡ್ ಮಾಡಿ ಅಂತ ಹೇಳಿದರು. ಆ ಪ್ರಪೋಸಲ್ ಬಿಲ್ಡ್ ಮಾಡಿದಾಗ ಎಷ್ಟು ಬೇಕಂತ ಕೇಳಿದರು. ಸರ್, ಸುಮಾರು ಒಂದು 5 ಕೋಟಿ ರೂಪಾಯಿವರೆಗೆ ಬೇಕಾಗ್ತದೆ ಅಂತ ನಾನು ಹೇಳಿದೆ. 5 ಕೋಟಿ ರೂಪಾಯಿ ಮಾಡಬೇಕಾ? ಆಯಿತು, ಮಾಡಿಕೊಡಿ. 5 ಕೋಟಿ ರೂಪಾಯಿದಲ್ಲಿ ಎಲ್ಲ ಕವರ್ ಆಗಬೇಕು, ಆ ಥರ ಮಾಡಿ ಅಂತ ಹೇಳಿದರು. ನಾನು ಎಸ್ಟಿಮೇಟ್ ಮಾಡಿದಾಗ 5 ಕೋಟಿ ರೂಪಾಯಿದು ಇಂಪಾರ್ಟೆಂಟ್ ರೋಡ್ಗಳನ್ನ ತಗೊಂಡು ಸಾಹೇಬ್ರ ಹತ್ರ ಗಮನಕ್ಕಿಟ್ಟೆ. ಆಮೇಲೆ ಸಾಹೇಬ್ರದ್ದು ಕೇಳಿದರು, ನೀವು ಈ 5 ಕೋಟಿದಲ್ಲಿ ದಾಂಡೇಲಿ ನಗರದ ಎಲ್ಲ ಮೆಜಾರಿಟಿ ರಸ್ತೆಗಳೆಲ್ಲ ಕ್ಲಿಯರ್ ಆಗ್ತದ ಅಂತ ಕೇಳಿದರು. ಇಲ್ಲ ಸರ್, ಇನ್ನೂ ಸ್ವಲ್ಪ ಅಮೌಂಟ್ ಬೇಕಾಗ್ತದೆ, ಇದು ಅರ್ಧ ಆಗ್ತದೆ ಅಂತ ನಾನು ಹೇಳಿದ್ರು. ಆಮೇಲೆ ಅರ್ಧ ಆಗ್ತದೆ ಸರ್, ಇನ್ನೂ ಎಷ್ಟು ಬೇಕಾಗ್ತದೆ ಅದ್ರ ತೊಗೊಂಡು ಬಾ ಅಂತಂದ್ರು. ಮತ್ತು ನೆಕ್ಸ್ಟ್ ಟೈಮ್ ಹೋದಾಗ ಮತ್ತೊಂದು 2.5 ಕೋಟಿ ರೂಪಾಯಿ ಹೆಚ್ಚಿಗೆ ಎಸ್ಟಿಮೇಟನ್ನು ಮಾಡಿ ಕೊಟ್ವಿ. ಸೊ 7.5 ಕೋಟಿ ರೂಪಾಯಿ ಎಸ್ಟಿಮೇಟ್ ಮಾಡಿ ಕೊಟ್ಟಾಗ ಇದರಲ್ಲಿ ಕಂಪ್ಲೀಟ್ ಆಗ್ತದ ಅಂತ ಕೇಳಿದ್ರು. ಇಲ್ಲ ಸರ್, ಇನ್ನೂ ಕಂಪ್ಲೀಟ್ ಆಗಲ್ಲ ಸರ್, ಇನ್ನೊಂದು 2 ಕೋಟಿ ರೂಪಾಯಿ ಬೇಕಾಗ್ತದೆ ಅಂತ ಹೇಳಿದೆ. ಸೊ ಹೀಗಾಗಿ ಮತ್ತೊಂದ್ಸಲ ನೀವು ರಿವೈಷನ್ ಮಾಡಿದೆ. ದಾಂಡೇಲಿ ನಗರದಲ್ಲಿ ಇರ್ತಕ್ಕಂಥ ಎಲ್ಲ ಹಾಳಾಗಿರೋ ರಸ್ತೆಗಳಿಗೆ ಒಂದು DPR ಮಾಡಿ ಅಂತ ಹೇಳಿದರು. ನಾನು ಟೋಟಲಿ 9,96,00,000 ರೂಪಾಯಿ ಮಾಡಿದ್ದೀನಿ ಅಂತ ಹೇಳಿದೆ. ಆದರೆ 1 ಕೋಟಿ ಕಡಿಮೆ ಬೀಳ್ತದೆ ಸರ್, ನಮ್ಮ ಇಂಡೋರ್ ಸ್ಟೇಡಿಯಂ ಅಕ್ಕಪಕ್ಕದಲ್ಲಿ ರಸ್ತೆ ಹಾಳಾಗಿದೆ, ಅದನ್ನು ಕೊಡಿಯಪ್ಪ ಅಂತ ಹೇಳಿದರು. ಟೋಟಲ್ 11 ಕೋಟಿ ರೂಪಾಯಿಗಳ ಪ್ರಸ್ತಾವನೆಯನ್ನು ನಾವು ಕೊಟ್ವಿ. ಅದನ್ನು ಸಾಹೇಬರು ಸನ್ಮಾನ್ಯ ಮುಖ್ಯಮಂತ್ರಿಗಳ ಹತ್ರ ಕೂತ್ಕೊಂಡು ಅಪ್ರೂವಲ್ ಮಾಡಿಸ್ಕೊಂಡು ಬಂದು ನಮ್ಮ ದಾಂಡೇಲಿ ನಗರದ ಎಲ್ಲ ರಸ್ತೆಗಳನ್ನು ಅಭಿವೃದ್ಧಿಪಡಿಸುವ ಒಂದು ನಿಟ್ಟಿನಲ್ಲಿ ಇನ್ನು ಮುಂದಿನ ಕೆಲವೇ ತಿಂಗಳುಗಳಲ್ಲಿ ಟೆಂಡರ್ ಪ್ರಕ್ರಿಯೆಗೆ ಆಗಿ ಕಾಮಗಾರಿಗಳ ಪ್ರಾರಂಭ ಆಗ್ತಕ್ಕಂಥ ಎಲ್ಲ ಲಕ್ಷಣಗಳಿದೆ. ಈಗಾಗಲೇ ಅವರು ಸಾಹೇಬರು ನಮಗೆ ಇದು ಸ್ಯಾಂಕ್ಷನ್ ಆಗಿದೆ, ನೀವು ನಮಗೆ ಎಸ್ಟಿಮೇಟ್ ಮಾಡಿ ಕೊಡಿ ಅಂತ ಹೇಳಿದೆ. ನಾವು ಎಸ್ಟಿಮೇಟ್ ಎಲ್ಲ ಸಬ್ಮಿಟ್ ಮಾಡಿದ್ದೇವೆ. ಸೊ ಇದೆಲ್ಲ ನಾನು ಕೋಟಿಗಟ್ಟಲೆ 1 ಕೋಟಿ, 5 ಕೋಟಿ, 10 ಕೋಟಿ, 50 ಕೋಟಿ, 100 ಕೋಟಿ ರೂಪಾಯಿದ ಕೆಲಸಗಳನ್ನ ಹೇಳ್ತಾ ಇದ್ದೇನೆ. ಇದನ್ನು ಹೊರತುಪಡಿಸಿ ಸಾಕಷ್ಟು ಲಕ್ಷದಲ್ಲಿರ್ತಕ್ಕಂಥ ಕೆಲಸಗಳನ್ನ, ಅದು ಲೆಕ್ಕಕ್ಕೆ ಇಲ್ಲ, ಅಷ್ಟು ಕೆಲಸಗಳನ್ನ ಈ ದಾಂಡೇಲಿ ನಗರ ವ್ಯಾಪ್ತಿಯಲ್ಲಿ ಸಾಹೇಬರು ಅನುಷ್ಠಾನಗೊಳಿಸಿದ್ದಾರೆ. ನಾನು ನಗರಸಭೆ ಪರವಾಗಿ ಅವರ ಸಾಹೇಬರು ಕ್ಷಮೆ ಕೇಳ್ತೀನಿ. ಯಾಕಂದರೆ ಅವರ ಅಭಿವೃದ್ಧಿಯ ಮತ್ತು ಅವರ ಕೆಲಸದ ವೇಗಕ್ಕೆ ನಿರೀಕ್ಷಿತ ಪ್ರಮಾಣದಲ್ಲಿ ನಮ್ಮ ನಗರಸಭೆ ಕೆಲಸ ಕಾರ್ಯಗಳು ಸಾಗ್ತಾ ಇಲ್ಲ ಅಂತಕ್ಕಂಥ ಒಂದು ಅಳಲು ನನ್ನಲ್ಲಿದೆ. ಆದರೆ ಮುಂದಿನ ದಿನಮಾನಗಳಲ್ಲಿ ನಾನು ಸಾಕಷ್ಟು ನನ್ನ ಶಕ್ತಿ ಮೀರಿ ಪ್ರಯತ್ನ ಮಾಡಿ ಸಾಹೇಬ್ರ ಒಂದು ವೇಗಕ್ಕೆ ನಾನು ಕೈ ಜೋಡಿಸ್ತಕ್ಕಂಥ ಪ್ರಯತ್ನ ಮಾಡ್ತೀನಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಬರ್ತಾರೆ. ಈ ಒಂದು ಕಾರ್ಯಕ್ರಮದಲ್ಲಿ 2022-23ನೇ ಸಾಲಿನಲ್ಲಿ ದಾಂಡೇಲಿ ನಗರಸಭೆಗೆ ಒಟ್ಟು 23 ಕೋಟಿ ರೂಪಾಯಿಗಳ ನಗರೋತ್ಥಾನ ಯೋಜನೆ ಇದು ಆಗಿತ್ತು. ಅದರಲ್ಲಿ 369 ಲಕ್ಷಗಳ SC/SP ಮತ್ತು TSP ಯೋಜನೆಗಳಿಗೆ ಮೀಸಲಿಡಲಾಗಿತ್ತು. SC/SP ಮತ್ತು TSP ಯೋಜನೆಗಳಿಗೆ ಮೀಸಲಿಡಲಾಗಿರ್ತಕ್ಕಂಥ 369 ಲಕ್ಷಗಳಲ್ಲಿ ನಾವು ಟೇಲರಿಂಗ್ ಮಷಿನ್ಗಳನ್ನ ಡಿಸ್ಟ್ರಿಬ್ಯೂಷನ್ ಮಾಡ್ತಕ್ಕಂಥ ಕಾರ್ಯಕ್ರಮ, ಹಾಸ್ಟೆಲ್ ವಿದ್ಯಾರ್ಥಿಗಳಿಗೆ ಬೆಡ್ ಮತ್ತು ಬೆಡ್ಶೀಟ್ಗಳನ್ನು, ಕಾಟ್ಗಳನ್ನು ವಿತರಣೆ ಮಾಡ್ತಕ್ಕಂಥ ಕಾರ್ಯಕ್ರಮವನ್ನು, SC/ST ಹಾಸ್ಟೆಲ್ಗಳಿಗೆ ಸೋಲಾರ್ ಲೈಟಿಂಗ್ಗಳನ್ನು, ಆಮೇಲೆ RO ಫಿಲ್ಟರ್ ವಾಟರ್ಗಳನ್ನು ವಿತರಣೆ ಮಾಡ್ತಕ್ಕಂಥ ಕಾರ್ಯಕ್ರಮವನ್ನು, ಅದ್ರ ಜೊತೆಗೆ ಬೆನಿಫಿಷಿಯರಿಗೆ ವಿದ್ಯಾರ್ಥಿಗಳಿಗೆ ಟ್ಯಾಬ್ ಕೊಡ್ತಕ್ಕಂಥ ಕಾರ್ಯಕ್ರಮವನ್ನು, ಸಾಕಷ್ಟು ಪೌರ ಕಾರ್ಮಿಕರಿಗೆ ಸುರಕ್ಷತಾ ದಿರಿಸುಗಳನ್ನ ಕೊಡ್ತಕ್ಕಂಥ ಕಾರ್ಯಕ್ರಮಗಳನ್ನ ಎಲ್ಲ ಇಟ್ಕೊಂಡಿದ್ದೇವೆ. ಅದರ ಮೊದಲನೇ ಹಂತದಲ್ಲಿ ಇವಾಗ ನಮಗೆ ಸಾರ್ವಜನಿಕರಿಗೆ ಟೇಲರಿಂಗ್ ಮೆಷಿನ್ ವಿತರಣೆ ಮಾಡ್ತಕ್ಕಂಥ ಕಾಮಗಾರಿ ಮುಕ್ತಾಯವಾಗಿದೆ. ಈ ಮುಕ್ತಾಯವಾಗಿರ್ತಕ್ಕಂಥ ಕಾಮಗಾರಿಯ 456 ಬೆನಿಫಿಷಿಯರಿಗಳನ್ನು ನಾವು ಸೆಲೆಕ್ಷನ್ ಮಾಡಿದ್ವಿ. 456ರಲ್ಲಿ ಸುಮಾರು 310 ಟೇಲರಿಂಗ್ ಮಷಿನ್ಸ್ ನಮಗೆ ಸ್ವೀಕೃತ ಆಗಿದ್ದಾವೆ. ಇನ್ನೂ 150 ಟೇಲರಿಂಗ್ ಮಷಿನ್ಸ್ ಬರೋದು ಬಾಕಿ ಇದೆ. ಇನ್ನು 310 ಜನರಿಗೆ ನಾವೀಗ ಸಾಹೇಬರ ಒಂದು ಅಮೃತ ಹಸ್ತದಿಂದ ಈ ಟೇಲರಿಂಗ್ ಮಷಿನ್ ಅನ್ನು ವಿತರಣೆ ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ಈ ಒಂದು ವೇದಿಕೆ ಮೇಲೆ ಇಟ್ಕೊಂಡಿದ್ದೇವೆ. ಸೊ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಬೆನಿಫಿಷಿಯರಿಗಳಿಗೆ ಈ ಒಂದು ಟೇಲರಿಂಗ್ ಮಷಿನ್ ವಿತರಿಸ್ತಕ್ಕಂಥ ಕೆಲಸವನ್ನು ಸಾಹೇಬರು ಮಾಡ್ತಾ ಇದ್ದಾರೆ. ಅದಾದ ನಂತರ ಈ ಒಂದು ಅಲಂಕಾರಿಕ ಬೀದಿ ವಹಿಸಿ ನಮಗೆ ನಿರ್ದೇಶನಗಳನ್ನ ಕೊಟ್ಟಿದ್ರು. ಆ ಒಂದು LED ಪರದೆಯನ್ನು ನಾವು ಅಲ್ಲಿ ಅಳವಡಿಸಿದ್ದೇವೆ. ಈ 2 ಕಾರ್ಯಕ್ರಮ ಮುಗಿದ ತಕ್ಷಣ ನಾವು ಅಲ್ಲಿ LED ಪರದೆಯನ್ನು ಲೋಕಾರ್ಪಣೆಗೊಳಿಸ್ತಕ್ಕಂಥ ಅಲ್ಲಿ ಚೆನ್ನಮ್ಮ ಸರ್ಕಲ್ನಲ್ಲಿ ಕೂಡ ನಾವು ಹೋಗ್ತಾ ಇದ್ದೇವೆ. ತಾವೆಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮದ ಮುಗಿದ ತಕ್ಷಣ ಸಾಹೇಬ್ರ ಜೊತೆಗೆ ಬರಬೇಕು. ಅಲ್ಲಿ ಲೋಕಾರ್ಪಣೆಗೊಳಿಸುವ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಭಾಗವಹಿಸಬೇಕಂತ ತಮ್ಮೆಲ್ಲರೆಲ್ಲ ವಿನಂತಿಸಿಕೊಳ್ಳುತ್ತಾ, ಮತ್ತೊಂದು ಬಾರಿ ತಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸುತ್ತಾ, ನಿಮ್ಮೆಲ್ಲರ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ RV ದೇಶಪಾಂಡೆ ಸಾಹೇಬರಿಗೆ ಮತ್ತೊಂದು ಬಾರಿ ಈ ಒಂದು ಕಾರ್ಯಕ್ರಮಕ್ಕೆ ಹೃದಯಪೂರ್ವಕವಾದ ಸ್ವಾಗತವನ್ನು ಬಯಸುತ್ತಾ ನನ್ನ ಮಹಿಳೆಯವರ ಅಭಿವೃದ್ಧಿ, ಯುವತಿಯವರ ಅಭಿವೃದ್ಧಿ
ಸರ್ವಾಂಗೀಣ ಜನರ ಅಭಿವೃದ್ಧಿ. ನನಗೆ ನಾನು ನ್ಯಾಯವಾದಿ. ಎಷ್ಟು ವರ್ಷ ನನಗೆ ನ್ಯಾಯವಾದಿಯಾಗಿ ಕೆಲಸ ಮಾಡಲಿಕ್ಕೆ ಅವಕಾಶ ಸಿಕ್ಕಿಲ್ಲ. ಯಾಕಂದ್ರೆ 71ರಲ್ಲಿ ನಾನು ಯುವ ಕಾಂಗ್ರೆಸ್ ಅಧ್ಯಕ್ಷ ಇದ್ದೆ. ಎಪ್ಪತ್ತೆರಡನೇ ಇಸ್ವಿಯಲ್ಲಿ ನಾನು ಬ್ಲಾಕ್ ಕಮಿಟಿ ಅಧ್ಯಕ್ಷ ಇದ್ದೆಪ್ಪ. 72ನೇ ಇಸ್ವಿ ಜಿಲ್ಲಾ ಅಧ್ಯಕ್ಷ, ನಂತರ KPC ಅಧ್ಯಕ್ಷ. ಹಾಗಾಗಿ ಈ ಶಾಸಕಾಂಗ ಈ ಕ್ಷೇತ್ರದ ಪ್ರತಿಯೊಬ್ಬ ಮತದಾರರಿಗೆ ನಾನು ನನ್ನ ಈ ಕ್ಷಣ ಈ ಸ್ಥಾನಕ್ಕೆ ತಂದಿದ್ದ ಬಗ್ಗೆ ನನ್ನ ಗೌರವವನ್ನು ಅರ್ಪಣಿಸ್ತಾ ಇದ್ದೇನೆ. ಜನ ಕೆಲವು ಕಡೆ ಹೇಳ್ತಾರೆ, ನಾ ಹೇಳುದಿಲ್ಲ. ಈಗ ಜಾತಿ ರಾಜಕಾರಣ ಬಹಳ, ಜಾತಿ ಆಧಾರಿತ ಮತದಾನ ಆಗ್ತಿದೆ. ಆದರೆ ಯಾವ ಜಾತಿನೂ ಇಲ್ಲ, ಯಾವ ಧರ್ಮನೂ ಇಲ್ಲ. ಅದರ್ಥ ಮನೆಯಲ್ಲಿ ದೇವ ಪೂಜೆ ಮಾಡುವಾಗ ನಾನು ಮಾಡ್ತೇನೆ. ನಮ್ಮ ಸಂಸ್ಕಾರ ಪ್ರಕಾರ ನಮ್ಮ ಪೂರ್ವಜರು ಏನು ಮಾಡ್ತಾ ಬಂದು ಎಲ್ಲ ಮಾಡಿಸ್ತೇವೆ. ಆದರೆ ಸಾರ್ವಜನಿಕ ಜೀವನದಲ್ಲಿ ನನ್ನ ಕಣ್ಣಾಗ ಎಲ್ಲರೂ ಸಮ, ಎಲ್ಲರಿಗೆ ಸಮವಾಗಿ ನೋಡ್ತೀನಿ. ಹಾಗಾಗಿ ಇಷ್ಟು ವರ್ಷ ನಿಮ್ಮೆಲ್ಲರ ಆಶೀರ್ವಾದದಿಂದ, ಹಿರಿಯರ ಆಶೀರ್ವಾದದಿಂದ, ಎಲ್ಲರ ಸಹಕಾರದಿಂದ ಜೀವಂತ ಉಳಿಲಿಕ್ಕೆ ಸಾಧ್ಯ ಆಯಿತು. 1971 ಕೃತಿ ಎಷ್ಟು ವರ್ಷ ಆಯಿತು? 55. ನನ್ನ ಮ್ಯಾಥಮೆಟಿಕ್ಸ್ ಒಳ್ಳೆ ಕ್ಯಾಂಡಿಡೇಟ್, ಒಳ್ಳೆ ಸ್ಟೂಡೆಂಟ್. ನಾ ಮ್ಯಾಥಮೆಟಿಕ್ಸ್ 55 ವರ್ಷ. ಹಾಗಾಗಿ ಇದಕ್ಕೆ ಮೂಲತಃ ಈ ಕ್ಷೇತ್ರ ಜನ ಯಾವಂದ್ರೆ ನನ್ನ ಕ್ಷೇತ್ರ ಬಂದು ಮುಂಚೆ ನನ್ನ ಕ್ಷೇತ್ರ ಹಲ್ಯಾಳೆ ಇತ್ತು. ಅವ ದಾಂಡೇಲಿ ಹಲ್ಯಾಳ ತಾಲೂಕಾದಲ್ಲಿ ಬರ್ತಿತ್ತು, ತಾಲೂಕು ಇದ್ದಿಲ್ಲ. ಮುನಗೋಡು ತಾಲೂಕ ಇತ್ತು, ಒಂದು ಭಾಗ ಯಲ್ಲಾಪುರ ತಾಲೂಕು ಬರ್ತಿತ್ತು. ಅದ ನಂತರ ಹಲ್ಯಾಳ ಮತ್ತು ದಾಂಡೇಲಿ ತಾಲೂಕ, ಜೋಡ ತಾಲೂಕ ಆಗಿದೆ. ಈ ಜನ, ಈ ಮತದಾರರು ಜಾತಿ ಧರ್ಮ ಏನು ಅಪೇಕ್ಷೆ ಮಾಡದೆ ನನ್ನ ಕೈ ಬಲಪಡಿಸಿದ್ದಾರೆ. ಅದರಿಂದ ಈ ಅಭಿವೃದ್ಧಿ ಸಾಧಾಗಬೇನ ನನ್ನ ಕಡೆಯಿಂದ ಅಭಿವೃದ್ಧಿ ಆಗಿಲ್ಲ, ಜನರಿಂದ ಅಭಿವೃದ್ಧಿ ಜನ ಮಾಡ್ಕೊಂಡಿದ್ದಾರೆ. ಇನ್ನು ಬಹಳ ಆಗ್ಬೇಕು. ಈಗಾಗಲೇ ಕಮಿಷನರ್ ಹೇಳಿದಾಗೆ ದಾಂಡೇಲಿಗೆ ಕುಡಿಯುವ ನೀರು ಯೋಜನೆ ಮಂಜೂರು ಮಾಡಿ 70 ಕೋಟಿ ಅಲ್ಲ 66 ಕೋಟಿ ಮುಗ್ದದೆ. ಕೆಲವು ಟೆಕ್ನಿಕಲ್ ಗ್ಲಿಚಸ್ ಇವೆ, ಮುಗಿಸಿ ದಾಂಡೇಲಿಯ ಪ್ರತಿ ಒಂದು ಮನೆಗೇನು 24 ಗಂಟೆ ನೀರು ಕೊಡೋ ಯೋಜನೆ. ಏನಂದ್ರೆ ನಮ್ಮ ದೇಶದಲ್ಲಿ, ನಮ್ಮ ರಾಜ್ಯದಲ್ಲಿ ಏನಾದ್ರು ಸಮಸ್ಯೆ ಇದ್ರೆ ಕುಡಿಯುವ ನೀರು ಸಮಸ್ಯೆ. 24 ಗಂಟೆ ನೀರು ಸಿಗುವ ಪಟ್ಟಣಗಳು ಬೆರಳ ಮೇಲೆ ಇಳಿಸ್ಬೇಕು. ಹಾಗಾಗಿ ದೇವಿ ನಿಮ್ಮ ಮೇಲೆ ಆಶೀರ್ವಾದ ಮಾಡಿದ್ದಾಳೆ, ತುಜಾ ಭವಾನಿ ದೇವಿ. ಬಡವ್ರ ಮನೆ ಇರ್ಬೋದು, ಆರ್ಥಿಕವಾಗಿ ಸಂಪನ್ನರ ಮನೆ ಇರ್ಬೋದು, ಯಾರ ಮನೆ ಇದ್ರು ಆ ನೀರು ಮೂಡ್ತದೆ. ಈ ನಗರಸಭೆಯ ಅಧ್ಯಕ್ಷ, ಉಪಾಧ್ಯಕ್ಷ, ಕೌನ್ಸಿಲರ್ ಅವಧಿ ಮುಗ್ದದೆ. ಅವರೆಲ್ಲರೂ ಪಾಪ ಪಕ್ಷಾತೀತವಾಗಿ ಹೇಳ್ತೇನೆ, ಎಲ್ಲರೂ ಒಳ್ಳೆ ಕೆಲಸ ಮಾಡಿದ್ದಾರೆ. ಅಭಿವೃದ್ಧಿ ಬಗ್ಗೆ ನನ್ನ ಜೊತೆ ಚಿಂತನೆ ಮಾಡಿದ್ದಾರೆ.
ಹಾಗಾಗಿ ನನ್ನ ಗ್ರ್ಯಾಂಡ್ದಿಂದ ಈಗಾಗಲೇ ನಿಮ್ಮ ಕಮಿಷನ್ ಹೇಳಿದಾಗೆ ಪುನಃ 11 ಕೋಟಿ ರೂಪಾಯಿ ದಾಂಡೇಲಿ ಕೊಟ್ಟಿದ್ದೇನೆ. 11 ಕೋಟಿ ರೂಪಾಯಿ ನನ್ನ ಶಾಸಕ ಅನುದಾನದ ಅದು. ಯಾಕೆ ಇಲ್ಲಿ ದಾಂಡೇಲಿಯಲ್ಲಿ ಜನ ಯಾವುದೂ ಸಮಸ್ಯೆ ಎದುರಿಸಬಾರ್ದು. ಗ್ರಾಮಾಂತರ ಪ್ರದೇಶ ಮಾಡಿದ್ದೇವೆ. ಹಳ್ಯಾಳ್ ಪಟ್ಟಣದ 112 ಹಳ್ಳಿಗಳಿಗೆ ಕುಡಿಯುವ ನೀರು ಹೋಗ್ತಾ ಇದೆ 24 ಗಂಟೆ. ಇವ್ರನ್ನೇ ಮುಂಜಾನೆ ಮುಗಿಲಿಕ್ಕೆ ಬಂದಿದೆ, ಮುಗ್ದದೆ ಉದ್ಘಾಟನೆ ಮಾಡೋದು. ಎಲ್ಲ ಹಳ್ಯಾಳ ತಾಲೂಕಿನ ಹಳ್ಳಿಗಳು, ಹಳ್ಯಾಳ ಪಟ್ಟಣಕ್ಕೂ ಸಹ 24 ಗಂಟೆ ನೀರು, ಕಾಳಿದಿಂದ ನೀರು ಹೋಗ್ತದೆ. ಹಳ್ಯಾಳ ಹಳ್ಳಿಗಳಿಗೆ ಕಾಳಿದಿಂದ ನೀರು ಹೋಗ್ತದೆ. ನಿಮಗೂ ಕಾಳಿಂದ ನೀರು ಬರ್ತದೆ. ಕಾಳಿಂದ ನೋಡಿ ಎಷ್ಟು ಜನರಿಗೆ ಅನುವು ಮಾಡಿಕೊಟ್ಟಿದ್ದಾರೆ. ಆ ಮಾತೆಗೆ ನಾನು 100 ಬಾರಿ ನಮನ ಮಾಡಿದ್ರು ಕಡಿಮೆ ಅಂತ ನಾನು ಭಾವಿಸ್ತೇನೆ. ಹಾಗಾಗಿ ಶಾಸಕ ಆಗುವುದು ದೊಡ್ಡದಲ್ಲ, ಆದರೆ ಶಾಸಕ ಆದ ನಂತರ ನಮ್ಮ ಜವಾಬ್ದಾರಿ ಬಡವರ ಪರವಾಗಿ, ಕಾರ್ಮಿಕರ ಪರವಾಗಿ, ಮಹಿಳೆಯರ ಪರವಾಗಿ, ಯುವಕ ಪರವಾಗಿ, ಅಭಿವೃದ್ಧಿ ಪರವಾಗಿ ಹೆಜ್ಜೆ ಆಗಬೇಕು. ಶಾಸಕ ಆಗಿ ಮಲಗಬಾರ್ದು. ಈಗ ನೋಡ್ರಿ, ನಮ್ಮ 2.5 ವರ್ಷ ಮುಗಿಲಿಕ್ಕೆ ಆಯ್ತು. ಜಾನ್ವರಿ ತಿಂಗಳು ಮುಗಿದ್ರೆ 2.5 ವರ್ಷ ಮುಗೀತು. ವೇಗದಿಂದ ಸಮಯ, ದಿನಗಳು ಹೋಗ್ತಾ ಇವೆ. ಹಾಗಾಗಿ ಚುನಾವಣೆ ಎದುರಿಸಲಿಕ್ಕೆ ಭಾಳ ಜನ ಈಗ ಭಾಳ ಹುರುಪು, ಅದ ಹುರುಪಿರ್ಬೇಕು. ಅದು ಚುನಾವಣೆ ಆದ ನಂತರ ಜನರ ಪ್ರತಿನಿಧಿ ಆಗಲಿ ಸೋಲಿ, ಜನರ ಪರವಾಗಿ ನಿಲ್ಲಬೇಕು, ಅಭಿವೃದ್ಧಿ ಪರವಾಗಿ ನಿಲ್ಲಬೇಕು, ಬಡವರ ಪರವಾಗಿ ನಿಲ್ಲಬೇಕು. ಇದು ಅವ್ರ ಕರ್ತವ್ಯ ಇರಬೇಕು. ಆ ಪ್ರಕಾರ ನನಗೆ ನಿಲ್ಲಲಿಕ್ಕೆ ನೀವು ತುಳಜಾವಾಣಿ ಆಶೀರ್ವಾದ ಮಾಡಿದ್ವಿ. ಹಾಗಾಗಿ ನಮ್ಮ ಜನ ಏನಿದ್ದಾರೆ ಇಲ್ಲಿಗೆ ನನಗೇನಿಲ್ಲ ಬೆಂಬಲ. ಎಲ್ಲರೂ ಹೇಳ್ತಾರೆ ಕ್ಷೇತ್ರದಲ್ಲಿ ಎಷ್ಟು ಜನ ರೂಪಾಯಿ ಕೊಟ್ಟು 30,000 ಓಟು, 40,000 ಓಟು, ಎಷ್ಟು ಹೊಟ್ಟಿದಾವೆ ನಿಮ್ಮ ಸಮಾಜದ? ನನ್ನ ಸಮಾಜದ 1,000 ಓಟು ಇಲ್ಲ, 1,000 ಇಲ್ಲ, 500, 600 ಇರ್ಬೋದು. ಹಾಗೆ ನೀವೆಲ್ಲ ಕಾರಣ, ನಿಮ್ಮೆಲ್ಲರಿಗೂ ನಾನು ವಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗಾಗಿ ಇವತ್ತು ದಾಂಡೇಲಿಯಲ್ಲಿ ಇವತ್ತು ಈ ಏನಂತ ಸ್ಟ್ರೀಟ್ ಲೈಟ್ಸ್ ಅಲ್ಲ, ಅಲಂಕಾರಿಕ ದೀಪಗಳು 1,08,00,000 ರೂಪಾಯಿ ವೆಚ್ಚ ಮಾಡಿದ್ದೇವೆ. ಇನ್ನೂ ಎಲ್ಲರೂ ಮಾಡೋದಿದ್ರೆ ಹೇಳಿ, ಅದಕ್ಕೂ ಹಣ ಕೊಡ್ತಾರೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾರೆ. ಅದು 1-2 ದಿವಸದಲ್ಲಿ ಹೇಳಬೇಕು. ಇದ್ದಿದ್ದು ಗ್ರ್ಯಾಂಡ್ ನಾನು ಫೈನಲ್ ಮಾಡ್ತಾ ಇದ್ದೆ. ಭಾಳ ದಿನ ನಿನ್ನ ಹಗದಿದ್ದು ರಸ್ತೆಗಳು ಅಭಿವೃದ್ಧಿ ದಾಂಡೇಲಿಯಲ್ಲಿ. ಯಾವುದೂ ನಗರಸಭೆ ಇರ್ಬೋದು, ಅವ್ರ ಇನ್ಕಮ್ ಭಾಳ ಕಡಿಮೆ. ಮನೆ ಟ್ಯಾಕ್ಸು, ವ್ಯಾಪಾರಸ್ಥರ ಪ್ರಾಪರ್ಟೀಸ್ ಇದೆಲ್ಲ ಬರೋ ಬಾಡಿಗೆ, ಇಷ್ಟೇ ಉತ್ಪನ್ನ. ಯಾವ ಪುರಸಭೆಯಲ್ಲಿ, ನಗರಸಭೆಯಲ್ಲಿ, ಪಟ್ಟಣ ಪಂಚಾಯತಿಯಲ್ಲಿ. ಹಾಗಾಗಿ ಇವತ್ತು ಹಳ್ಯಾಳ ಪಟ್ಟಣ ಸಹ ಎಲ್ಲ ರೀತಿಯ ಅಭಿವೃದ್ಧಿ ಆಗಿದೆ. ಇಲ್ಲಿ ಆ ಪ್ರಕಾರ ಬಡಾವಣೆಗಳು ಬಂದಿದ್ದಾವಲ್ಲ, ಹಳ್ಯಾಳದಲ್ಲಿ ಭಾಳ ಬಡಾವಣೆಗಳು ಬಂದ್ಬಿಟ್ಟಿದ್ದಾವೆ. ಸಾವಿರಾರು ಮನೆಗಳು ಆಗಿದ್ದಾವೆ. ಎಲ್ಲ ಕಡೆ ಮುಟ್ತಾ ಇದ್ದೇವೆ. ಇಲ್ಲೇ ಇವತ್ತು ಸಾಂಕೇತಿಕವಾಗಿ ಎಷ್ಟು ಮನೆ, 310 ಜನ ಹಣ ತುಂಬಿದ್ದಾರೆ. ಸಾಂಕೇತಿಕವಾಗಿ ಮನೆಗಳು ರೀ 84 ಜನ ಕೊಡ್ತಾ ಇದ್ದಾರೆ. ನಾನು ಭಾಳ ನೋವಾದೆ. 1100 ಮನೆ, 1106 ಮನೆ ಮಂಜೂರು ಮಾಡಿದ್ದೆ ನಾನು. 1106 ಅದು ಪೋಕು. ಹಾಗೆ ಸಾವಿರಾರು ಮನೆ ಕಟ್ಟೇವೆ. ದೇಶಪಾಂಡೆ ನಗರ, ಅಲ್ಲಿ ನಮ್ಮ ಹಳ್ಯಾಳ್ ರೋಡ್ಗೆ, ಹಳೆ ದಾಂಡೇಲಿಯಲ್ಲಿ
ಸ್ಲಮ್ ಬೋರ್ಡ್ ಮನೆಗಳು ಲೆಕ್ಕಾಬಿಟ್ಟು ಮನೆಗಳು ಕಟ್ಟಿದ್ದೇವೆ. ಅದು 1100 ಮನೆ ದಾಂಡೇಲಿ ಕಟ್ಟುವ ಕಾರ್ಯಕ್ರಮ ಹಾಕಿದ್ದೆ. ಆದರೆ ಅದಕ್ಕೆ ಎಷ್ಟು ಬೆಂಬಲ ಸಿಗಬೇಕು ಅದು ಸಿಕ್ಕಿಲ್ಲ. ಅದು ತಪ್ಪಂತ ಹೇಳೋದಿಲ್ಲ ನಾನು. ನಮ್ಮ ಪ್ರಯತ್ನ ಮಾಡೇವೆ. ಹಾಗೆ ಈಗ 108 ಕೋಟಿಗೂ 108 ಮನೆಗಳು ರೆಡಿ ಆಗಿದಾವಲ್ಲ. ಈಗ 84 ಮನೆಗಳು ರೆಡಿ ಇವೆ. ಇನ್ನೂ ಆ ಮನೆಗಳಿಗೆ ಯಾರು ಅರ್ಜಿ ಹಾಕಿದ್ರೆ ನಾವು ಇನ್ನೂ ಕೊಡ್ತೀವಿ. ಏನ್ರಿ ಅದು ಹೊಸ ರೇಟ್ ಆಗ್ತದೆ. 11 ಬೆನಿಫಿಷರಿ ಅವರ ಬದಲು ಕೊಡ್ಬೋದಲ್ಲ. ಅದಾರ ಮನೆ ಇರಬಾರ್ದು. ಅದು ಇಂಪಾರ್ಟೆಂಟ್ ಕಂಡೀಷನ್. ಮನೆ ಇದ್ದು ಮನೆ ಕೊಡ್ಲಿಕ್ಕೆ ಬರೋದಿಲ್ಲ, ಕೊಡಬಾರದು. ಹಾಗಾಗಿ ದಾಂಡೇಲಿ ಒಂದು ಕಾಲದಲ್ಲಿ ವೆಸ್ಟ್ ಕೋಸ್ಟ್ ಪೇಪರ್ ಮಿಲ್, ಕಿರಣ್ ಭಾಯ್ದು, ಲಾಲ್ ಭಾಯ್ ಪಟೇಲ್ದು, ನಮ್ಮ ದಾಂಡೇಲಿ ಫೆರೋಲೈಸ್, ಲಾಲಿ ಸಾಹೇಬ್ದು ಇಂಡಿಯನ್ ಪ್ಲೈವುಡ್. ನಾನು ಸಣ್ಣ ಮಗು ಇದ್ದೆ. ನನ್ನ ತಂದೆಯವರು ಆ 3 ಕಂಪ್ನಿ ನ್ಯಾಯವಾದಿಗಳು ಅಂತ ನಾ ಅದೇ. ಅವ್ರ ಜೊತೆ ಬರ್ತಿದ್ದೆ. ನಾನು ಸಣ್ಣ ಮಗು ಇದ್ದೆ. ನನ್ನ ತಂದೆಯವರು ಮುನ್ಸಿಪಲ್ ಪ್ರೆಸಿಡೆಂಟ್ ಇದ್ರು, ಬಾರ್ ಅಸೋಸಿಯೇಷನ್ ಪ್ರೆಸಿಡೆಂಟ್ ಇದ್ರು. ಏನಿತ್ತು ದಾಂಡೇಲಿಯಲ್ಲಿ? 3 ಕಂಪ್ನಿಗಳು. ಮತ್ತೆ ಚೆನ್ನಾಗಿ ನಡೀತದೆ ಎಲ್ಲ 3 ಕಂಪ್ನಿಗಳು. ಆದರೆ ದಾಂಡೇಲಿ ಫೈನಾನ್ಸ್ ಕಂಪ್ನಿ ಅವ್ರ ರಾ ಮಟೀರಿಯಲ್ ಅಂದ್ರೆ ವಿದ್ಯುತ್ ಶಕ್ತಿ. ಅವ್ರಿಗೆ ಶಿವಮೊಗ್ಗದಲ್ಲಿ ಒಂದು ಹೈಡ್ರಲ್ ಪ್ರಾಜೆಕ್ಟ್ ಕೊಟ್ಟೆ. ಭಾಳ ಒಳ್ಳೆ ಜನ. ಹಿರನ್ ಭರತ್ ಭಾಯಿ, ಅವ್ರ ತಂದೆಯವರು ಲಾಲ್ ಭಾಯ್ ಪಟೇಲ್. ಅದ ಕಷ್ಟದಿಂದ ಆ ಪ್ರಾಜೆಕ್ಟ್ ಕೊಟ್ಟಿದ್ದು ಅವ್ರು ಮಾರಾಟ ಮಾಡ್ತಿದ್ರು. ದಾಂಡೇಲಿ ಫೈನಾನ್ಸ್ ಇವತ್ತು ನಡೀತಿತ್ತು. ಅದು ಅವ್ರ ಕಷ್ಟ ಇತ್ತು, ಆರ್ಥಿಕ ಅವ್ರ ತೊಂದರೆ ಇಲ್ಲ. ಇಂಡಿಯನ್ ಪ್ಲೈವುಡ್ ಎಷ್ಟು ಚೆನ್ನಾಗಿ ದಾಂಡೇಲಿ ಪ್ಲೈವುಡ್ ಕಂಪ್ನಿ ಇತ್ತು. ನಂತರ ಶಿವಮೊಗ್ಗ ತಾಳಗುಪ್ಪದಲ್ಲಿ ಇತ್ತು, ದಾಂಡೇಲಿ ಇತ್ತು. ಲಾಲ್ ಭಾಯಿ, ನಮ್ಮ ಲಾಲಿ ಹೆಂಗಿದ್ರು 6 ಫೀಟ್ ಟಾಲ್, ಟರ್ಬನ್ ಹಾಕಿ ಭಾಳ ಚೆನ್ನಾಗಿ ನಡೆದಿತ್ತು. ಆದರೆ ಸರ್ಕಾರ ಆದೇಶ ಮಾಡೋದು, ಒಂದು ಫಾರೆಸ್ಟ್ ಟ್ರೀನು ಕಟ್ ಮಾಡಬಾರ್ದು. ಓನ್ಲಿ ಡೆಡ್ ಆ್ಯಂಡ್ ಫಾಲನ್ ಟ್ರೀಸ್ ಶುಡ್ ಬಿ ಬ್ರಾಟ್. ಅದು ಮಾಡಿದಾದ್ಮೇಲೆ ಸರ್ಕಾರ ಸರಿ ಅದೇ. ಯಾಕಂದ್ರೆ ಪರಿಸರ ಉಳಿಬೇಕಲ್ಲ, ಅರಣ್ಯ ಉಳಿಬೇಕಲ್ಲ. ಅರಣ್ಯ ಉಳಿದ್ರೆ ಮಳೆ ಆಗ್ತದೆ. ಈ ಬಿಸಿಲು ಚಳಿ ಎಲ್ಲ ಅನುಭವ ಆಗ್ತದೆ. ಅರಣ್ಯ ಪ್ರದೇಶ ಬೆಳಿಬೇಕು. ಇದಕ್ಕೆ ಕಡಿಮೆ ಆಗಿದೆ. ಅದು ಜನರ ಹಿತದಲ್ಲಿ, ಮಾನವರ ಹಿತದಲ್ಲಿ ಇಲ್ಲ. ಹಾಗಾಗಿ ಆ ಕಂಪ್ನಿಯನ್ನು ಕೊಡೋದಾಯ್ತು. ಅದನ್ನು ದಾಂಡೇಲಿ ಮೇಲೆ ಬಹಳ ದುಷ್ಪರಿಣಾಮಗಳು ಆಗ. ಆದರೆ ಇವತ್ತು ದಾಂಡೇಲಿ ಬಹಳ ಆಕರ್ಷಣೆ ಮಾಡಿದೆ. ಇಲ್ಲಿ ಕೂತವ್ರದ್ದು ಎಲ್ಲ ಮುಸ್ಲಿಂ ರಿಸಾರ್ಟ್ ಇವೆ, ನನ್ನೊಬ್ರು ಇಲ್ಲ. ನಾವೆಲ್ಲೂ ರಿಸಾರ್ಟ್ ಮಾಡಿದ್ದೆ. ನಾನು ಮಾಡ್ಬೇಕಂತ ನಮ್ಮ ಯಾಸ್ಮಿನ್ ಕಿತ್ತೂರು ಪಾರ್ಟ್ನರ್ ಮಾಡಕ್ ಆಗ್ತದೆ ಅಂತ ಬಂದಿದ್ದು ಮೊನ್ನೆ. ಯಾಸ್ಮಿನ್ ಕಿತ್ತೂರು ಪಾರ್ಟ್ನರ್ ಮಾಡಿ ಒಂದು ರಿಸಾರ್ಟ್ ಮಾಡ್ಬೇಕಂತ ವಿಚಾರ ಮಾಡಕತ್ತೆ. ಜೋಡಾದಲ್ಲಿ ಸಾಕಷ್ಟು ಬಂದಿದ್ದಾರೆ. ಜೋಡಾನ ಪ್ರವಾಸೋದ್ಯಮ ಕೇಂದ್ರ ಅಂತ ಬೆಳೀತಾ ಇದೆ. ಎಲ್ಲ ಕಡೆಯಿಂದ ಜನ ಬರ್ತಾರೆ, ಕೇವಲ ಕರ್ನಾಟಕ ಅಲ್ಲ, ದೇಶದ ಬೇರೆ ಬೇರೆ ಭಾಗದಿಂದ ಜನ ಬರ್ತಾ ಇದ್ದಾರೆ. ಪ್ರವಾಸೋದ್ಯಮ ಬೆಳೆದಿದೆ, ಉದ್ಯೋಗ ಅವಕಾಶ ಸೃಷ್ಟಿಯಾಗಿ. ಪ್ರವಾಸೋದ್ಯಮದಲ್ಲಿ ನಾವು ಪ್ರವಾಸೋದ್ಯಮ ಮಂತ್ರಿ ಕೇವಲ ಕಾಲ ಇದ್ದೆ. ಅವು ಸಾಕಷ್ಟು ಹಣ ಬಿಡುಗಡೆ ಮಾಡಿದೆ. ಇಲ್ಲಿ ಈ ಭಾಗದ ಜೋಡ ಭಾಗದ ಈ ರಸ್ತೆಗಳು ಎಲ್ಲ ಅಭಿವೃದ್ಧಿ ಸಲುವಾಗಿ. ಹಾಗಾಗಿ ಇವತ್ತು ಪ್ರವಾಸೋದ್ಯಮ ಬೆಳೆದು ಸಾವಿರಾರು ಯುವಕರಿಗೆ ಉದ್ಯೋಗ ಸಿಕ್ಕಿದೆ. ದೊಡ್ಡ ಹುದ್ದೆಗಳು ಅಲ್ಲ, ಕುಕ್ ಇರ್ಬೋದು, ರೂಮ್ ಬಾಯ್ ಇರ್ಬೋದು, ಸೆಕ್ಯೂರಿಟಿ ಇರ್ಬೋದು. ಆದರೆ ಉದ್ಯೋಗ ಸಿಕ್ಕಿದೆ. ಯಾರು ಕೆಲಸ ಮಾಡಬೇಕು ಅವ್ರು ಉದ್ಯೋಗ ಸಿಕ್ಕಿದೆ. ಹಾಗಾಗಿ ಇನ್ನೂ ದಾಂಡೇಲಿ ಏನು ಅಭಿವೃದ್ಧಿ ಆಗಬೇಕು, ಕ್ರಮೇಣ ಅದು ಸಹ ಮಾಡಲಾಗುವುದು. ನನ್ನ ಮನಸ್ಸಲ್ಲಿ, ನನ್ನ ಕನಸಿನಲ್ಲಿ, ನನ್ನ ಕಣ್ಣು ಮುಂದೆ ದಾಂಡೇಲಿ ನನ್ನ ಇಡೀ ಕ್ಷೇತ್ರ ಬರ್ತದೆ, ಇಡೀ ಜಿಲ್ಲೆ ಬರ್ತದೆ, ರಾಜ್ಯ ಬರ್ತದೆ.
ನಾನು ಸೀಮಿತವಾಗಿ ಕೆಲಸ ಮಾಡೋದು. ಯಾವ ಕಾಲದಲ್ಲಿ ಯಾವ ಜವಾಬ್ದಾರಿ ಸಿಕ್ತು ಆ ಸಮಯದಲ್ಲಿ ಕೆಲಸ ಮಾಡಿದ್ದೇವೆ. ಪ್ರವಾಸದ ಮೇಲೆ ಬೆಳಲಿಕ್ಕೆ ಎಲ್ಲ ರೀತಿಯ ಮೂಲಭೂತ ಸೌಕರ್ಯ ಕೊಟ್ಟಿದ್ದೇವೆ. ಇಂಡಿಯನ್ ಪ್ಲೈವುಡ್ ಆಂಡ್ರಿ ಫೆರೋಯ್ಸ್ ಬಂದಾದ ನಂತರ ಬಹಳಷ್ಟು ಕಷ್ಟ ಆಯ್ತಿದೆ. ಆದರೆ ಪ್ರವಾಸೋದ್ಯಮ ಆದ ನಂತರ ಜನರ ಮುಖದ ಮೇಲೆ ಪುನಃ ನಗು ಕಾಣಿಸ್ತದೆ. ಹಾಗಾಗಿ ಇವತ್ತು ಕೆಲವು ಕಾರ್ಯಕ್ರಮಗಳು, ಒಂದು ನಮ್ಮ JN ರೋಡ್ ಅಲಂಕಾರ ಅಂದರೆ ಡೆಕೋರೇಟಿವ್ ಲೈಟ್ಸ್ ಅಲ್ಲ, ಡೆಕೋರೇಟಿವ್ ಲೈಟ್ಸು ಅದರ ಉದ್ಘಾಟನೆ ಮಾಡಿದ್ದೇವೆ. ಅದರ ಆಶೀರ್ವಾದ ಕೇಳ್ತಾ ಹೊಲಿಗೆ ಮಷೀನು ಅದು ಸಾಂಕೇತಿಕವಾಗಿ ಕೊಡ್ತೇವೆ. ಟೋಟಲ್ ಎಷ್ಟು ಮಷೀನ್ಗಳು? 310 ಮಷೀನ್ಗಳು ಕೊಡಬೇಕು ಇವತ್ತು ಸಾಂಕೇತಿಕವಾಗಿ ಕೊಡ್ತೇವೆ. ಬಾಕಿ ಎಲ್ಲರೂ ಮಷೀನ್ ಇಲ್ಲಿಂದ ನಾವು ಮನೆ ಮುಗಿಸ್ರಿ, ಅವ್ರು ಮಷೀನ್ ಏನು ತೊಗೊಳೋ ಹೋಗ್ಲಿಕ್ಕೆ ಸಾಧ್ಯತೆ. ಮನೆಗಳು ಮಷೀನ್ ಹೆಂಗೆ ತೊಗೊಳ್ಬೇಕು ಅವರು? ನಿಮ್ಮ ಅಡ್ರೆಸ್ ಇಲ್ಲೇನಾ? ಅಡ್ರೆಸ್ ಇದ್ರೆ ಹೋಮ್ ಡೆಲಿವರಿ ಕೊಟ್ಟು ಸೈ ತೊಗೊಳ್ರಿ. ಎಲ್ಲ ತೊಗೊಂಡೋಗಿ ಆಗ್ಬಿಡ್ತಾರೆ ಅವರು. ಇವು ಸಾಂಕೇತಿಕ ಮನೆಗಳು 310 ಬಲಾವಣೆಗಳ ಹೆಸರಿನಲ್ಲಿ ಬರೋ ಒಂದು ವಾರ ಒಳಗಾಗಿ ನಮ್ಮ ಮನೆ ಬಂದು ಮುಟ್ತಾವೆ. ರಿಸಿಟ್ ಕೊಡ್ರಿ ಅವ್ರ ಮಷೀನ್ ಮುಟ್ಟಿದ ಮೂಲಕ. ನಾಳೆ ಮಾಡಿದ್ರೆ ಅವ್ರ ಸಂತೋಷ. 310 ಒಂದೇ ದಿನ ಮಾಡೋದು ಸಾಧ್ಯತೆ ಮಾಡಿ, ಒಂದು 2-3 ದಿನ ಬೇಕಾಗ್ತದೆ. ಸರಿಯಾಗಿ ಮಾಡಿರಿ, ತಪ್ಪಾಗಬಾರ್ದು. ಅವ್ರ ಮನೆಗೆ ಮುಟ್ಟಿಸ್ಬೇಕು. ಜೈ ಹಿಂದ್, ಜೈ ಕರ್ನಾಟಕ, ಜೈ ಕಾಂಗ್ರೆಸ್.